ನಮಸ್ಕಾರ, ನನ್ನ ಹೆಸರು ರೋಹನ್ ಭರಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಥ್ರೆಟ್ ಕಾಲ್ ಟು ಮುಖೇಶ್ ಅಂಬಾನಿ. ನಿನ್ನೆ ರಿಲಯನ್ಸ್ ಫೌಂಡೇಶನ್ ಹಾಸ್ಪಿಟಲ್ಗೆ ಲ್ಯಾಂಡ್ಲೈನ್ ನಂಬರಿಗೆ ಒಂದು ಥ್ರೆಟ್ ಕಾಲ್ ಬಂದಿತ್ತು, ನಾವು ನಿಮ್ಮ ಹಾಸ್ಪಿಟಲನ್ನು ಬ್ಲಾಸ್ಟ್ ಮಾಡ್ತೀವಿ ಅಂತ. ಹಾಗೂ ಅದೇ ಕಾಲಲ್ಲಿ ಮುಖೇಶ್ ಅಂಬಾನಿ ಅವ್ರ ಹೆಂಡತಿ ಹಾಗೂ ಅವ್ರ ಮಗನ ಕೊಳ್ತೀವಿ ಅಂತ ಹೇಳಿದರು, ಹಾಗೂ ಅವರ ರೆಸಿಡೆನ್ಸನ್ನು ಬ್ಲಾಸ್ಟ್ ಮಾಡ್ತಾರೆ ಅಂತ ಹೇಳಿದರು. ಇವತ್ತು ಒಬ್ಬ ಅಕ್ಯೂಸ್ಡ್ ಪರ್ಸನನ್ನು ಬಿಹಾರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಹಾಗೂ ಮುಂಬೈ ಕರ್ಕೊಂಡು ಹೋಗ್ತಾ ಇದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ಗೆ. ಪೊಲೀಸಿಗೆ ಅನಿಸ್ತಾ ಇದೆ ಈ ಜನನೇ ಮಾಡಿರ್ಬೋದು ಆ ಕಾಲ್ ಅಂತ. ಇದು ಸೆಕೆಂಡ್ ಥ್ರೆಟ್ ಕಾಲ್ ಮುಖೇಶ್ ಅಂಬಾನಿಗೆ ಲಾಸ್ಟ್ 2 ಮಂತ್ಸಲ್ಲಿ. ನ್ಯೂಸ್ ನಂಬರ್ 2, IPOs ವರ್ತ್ 5,000 crores ಟು ಎಕ್ಸ್ಪೈರ್. ಸೆಬಿ ಸುಮಾರು ಕಂಪ್ನೀಸ್ಗೆ IPO ಅಪ್ರೂವಲ್ ಕೊಟ್ಟಿದ್ರು ಅಕ್ಟೋಬರ್ 2021ಅಲ್ಲಿ. ಆದರೆ ವಾಲಿಟಿಲಿಟಿಯಿಂದ ಹಾಗೂ ನೆಗೆಟಿವ್ ಸೆಂಟಿಮೆಂಟಿಂದ ಈ ಕಂಪ್ನೀಸು IPOನ ಇನ್ನೂ ಲಾಂಚ್ ಮಾಡಿಲ್ಲ. ಅಪ್ರಾಕ್ಸಿಮೇಟ್ಲಿ 5,000 ಕೋಟಿ ವರ್ತ್ ಈ IPOಸ್ ಕಲೆಕ್ಷನ್ ಮಾಡೋದು ಸದ್ಯಕ್ಕೆ ಲ್ಯಾಪ್ಸ್ ಆಗೋ ಚಾನ್ಸಸ್ ಇದೆ. ಯಾಕಂದರೆ ಸೆಬಿ ಅಪ್ರೂವಲ್ ಕೊಟ್ಟಿದ್ಮೇಲೆ ಅದು 1 ಇಯರಿಗೆ ವ್ಯಾಲಿಡಿಟಿ ಇರ್ತದೆ. ಅದು 1 ಇಯರ್ ಒಳಗೆ IPO ಲಾಂಚ್ ಮಾಡಿಲ್ಲ ಅಂದರೆ ಅವ್ರು ಇನ್ನೊಂದು ಸತಿ ಅಪ್ರೂವಲ್ಗೆ ಅಪ್ಲಿಕೇಶನ್ ಹಾಕಬೇಕು. ಕೆಲವು ಕಂಪ್ನೀಸ್ ಯಾವುದು IPO ಅಪ್ರೂವಲ್ ಆಗಿದೆ ಆದರೆ ಇನ್ನೂ ಅವರ IPO ಲಾಂಚ್ ಮಾಡಿಲ್ಲ ಅಂದರೆ ಮೊಬಿಕ್ವಿಕ್ಕು ಮತ್ತು ಪೆನ್ನಾ ಸಿಮೆಂಟ್ಸು ಮತ್ತು ಸ್ಕ್ಯಾನ್ ರೇ ಟೆಕ್ನಾಲಜೀಸು, ಈ ಎಲ್ಲ IPOs ಅಪ್ರೂವಲ್ಲು ಅಕ್ಟೋಬರ್ 2022 ಅಷ್ಟರೊಳಗೆ ಎಕ್ಸ್ಪೈರ್ ಆಗ್ತಾ ಇದೆ. ನ್ಯೂಸ್ ನಂಬರ್ 3, ಡಲ್ ರಿಸಲ್ಟ್ಸ್ ಆಫ್ IT ಕಂಪ್ನೀಸ್ ಎಕ್ಸ್ಪೆಕ್ಟೆಡ್. ಅನಲಿಸ್ಟ್ ಪ್ರಕಾರ ಇಂಡಿಯನ್ IT ಕಂಪ್ನೀಸ್ ರಿಸಲ್ಟ್ಸ್ ಈ ಸತಿ ಫ್ಲಾಟ್ ಆಗಿರ್ತದೆ. ಲಾಸ್ಟ್ ಕ್ವಾರ್ಟರ್ಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಕಮ್ಮಿನೇ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ಲೋ ಡೌನ್ ಆಗಿದೆ US ಹಾಗೂ ಯುರೋಪಿಯನ್ ಎಕಾನಮೀಸಲ್ಲಿ. ಹಾಗೂ TCS ಫಸ್ಟ್ ಇಂಡಿಯನ್ IT ಕಂಪ್ನಿ ಆಗುತ್ತೆ. ಈ ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡೋದಕ್ಕೆ 10th ಅಕ್ಟೋಬರ್ ಆ ರಿಸಲ್ಟ್ಸ್ ಅನೌನ್ಸ್ ಮಾಡ್ತಾರೆ. TCS ರಿಸಲ್ಟ್ಸ್ ಅನೌನ್ಸ್ ಆದಮೇಲೆ ಬೇರೆ ಕಂಪ್ನೀಸು ಇನ್ಫೋಸಿಸ್, HCL ಈ ಎಲ್ಲ ಕಂಪ್ನೀಸು ರಿಸಲ್ಟ್ಸ್ ಹೇಗಿರ್ಬೋದು ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಭಾರತಿ ಏರ್ಟೆಲ್ ಇವತ್ತು 5G ಸರ್ವಿಸಸನ್ನು ಲಾಂಚ್ ಮಾಡಿದ್ದಾರೆ. ಬೆಂಗಳೂರು, ಡೆಲ್ಲಿ, ಮುಂಬೈ, ಚೆನ್ನೈ, ಹೈದರಾಬಾದ್, ಸಿಲಿಗುರಿ, ನಾಗ್ಪುರ್ ಹಾಗೂ ವಾರಣಾಸಿಯಲ್ಲಿ ಅವರ ಸರ್ವಿಸಸ್ ಈಗ ಲೈವ್ ಆಗಿದೆ. ಹಾಗೂ ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾರೆ ಅಂದರೆ ಏರ್ಟೆಲ್ 5G ಪ್ಲಸ್. ಆಕಾಶ ಏರ್ ಹೊಸ ಏರ್ಲೈನ್ಸು ಎಲ್ಲಿ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟ್ ಮಾಡಿದರು, ಅವರು ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಪ್ಯಾಸೆಂಜರ್ದು ಪೆಟ್ಸನ್ನು ಫ್ಲೈಟಲ್ಲಿ ಅಲೌ ಮಾಡ್ತಾರೆ 1st ನವಂಬರಿಂದ. ಈ ಪೆಟ್ಸು ಒಂದು ಕೇಜಲ್ಲಿ ಇಟ್ಟಿರ್ತಾರೆ ಹಾಗೂ 7 kgವರೆಗೆ ಅದು ಅಲೌಡ್ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ಇನಿಷಿಯಲ್ ಆಗಿ ಬರೀ ನಾಯಿಗಳು ಹಾಗೂ ಬೆಕ್ಕುಗಳು ಅಲೌ ಮಾಡ್ತಾರೆ, ಮತ್ತೆ ಬೇರೆ ಯಾವುದೋ ಪೆಟ್ಸ್ ಇದ್ದರೆ ಆ ಡಿಸಿಷನನ್ನು ಮುಂದಿನ ದಿನಗಳಲ್ಲಿ ತಗೊಳ್ತಾರೆ ಅಂತ ಹೇಳಿದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 58 ಪಾಯಿಂಟ್ ಮೇಲೋಯ್ತು, 17,332 ಕ್ಲೋಸ್ ಆಗಿದೆ. ಸೆನ್ಸೆಕ್ಸು 157 ಪಾಯಿಂಟ್ ಅಪ್ ಆಗಿದೆ, 58,222 ಕ್ಲೋಸ್ ಆಗಿದೆ. ಇವತ್ತು ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿ ಪಾಸಿಟಿವ್ ಇತ್ತು, ಅದರ ಕ್ಲೋಸಿಂಗು ಆಲ್ಮೋಸ್ಟ್ ಸ್ಲೈಟಾಗಿ ಪಾಸಿಟಿವ್ ಆಗಿದೆ ಅಷ್ಟೇ. ಮೇಲೆ ಹೋದ್ಮೇಲೆ ಅಷ್ಟು ಸಸ್ಟೈನ್ ಮಾಡಲಿಕ್ಕೆ ಆಗಲಿಲ್ಲ. ನೀವು ನೋಡ್ಬೋದು ಹೈ ಇವತ್ತಿದ್ದು 17,428 ಇದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು JSW ಸ್ಟೀಲು 4.86% ಅಪ್ಪು, ಹಿಂಡಾಲ್ಕೋ 4.72% ಅಪ್ಪು, ಕೋಲ್ ಇಂಡಿಯಾ 4.59% ಅಪ್ಪು. ಟಾಪ್ ಲೂಸರ್ಸು ಭಾರತಿ ಏರ್ಟೆಲ್ 2.49% ಡೌನ್, HUL 2.02% ಡೌನ್, ಇಂಡಸ್ಇಂಡ್ ಬ್ಯಾಂಕ್ 1.51% ಡೌನ್. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ವೇದಾಂತ 4.75% ಅಪ್ಪು, ಸೇಲು 3.58% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 3.16% ಅಪ್ಪು. ಟಾಪ್ ಲೂಸರ್ಸು ಗೋದ್ರೇಜ್ ಕನ್ಸ್ಯೂಮರ್ 4.79% ಡೌನು, ಗ್ಲ್ಯಾಂಡ್ ಫಾರ್ಮಾ 2.68% ಡೌನು, ಲೂಪಿನ್ನು 2.57% ಡೌನ್. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,424 ಸ್ಟಾಕ್ಸು 72% ಅಪ್ಪು, ಕಮ್ಮಿಯಾಗಿದ್ದು 567 ಸ್ಟಾಕು 28% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮೊನ್ನೆ, ಯಾಕಂದರೆ ನಿನ್ನೆ ರಜೆ ಆಗಿತ್ತು, ಮೊನ್ನೆ 1,345 crores ವರ್ತು ನೆಟ್ ಆಗಿ ಪರ್ಚೇಸ್ ಮಾಡಿದರು. ಹಾಗೂ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 946 ಕೋಟಿ ವರ್ತ್ ಶೇರ್ಸನ್ನು ನೆಟ್ ಬೇಸಿಸಲ್ಲಿ ಪರ್ಚೇಸ್ ಮಾಡಿದರು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 4,790 per ಗ್ರಾಮು, ಸಿಲ್ವರ್ 66.5 per ಗ್ರಾಮ್ ಇದೆ. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 81.88 ರೂಪೀಸ್ ಇದೆ, €1 81.02 ರೂಪೀಸ್ ಇದೆ. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಸಿಪ್ಲಾ 1149 52 ವೀಕ್ ಹೈ, ಕ್ಲೋಸಿಂಗು 1,134. IDFC ಫಸ್ಟ್ ಬ್ಯಾಂಕು 52 ವೀಕ್ ಹೈ 55.15, ಕ್ಲೋಸಿಂಗ್ ಪ್ರೈಸು 54.3.
ಹಾಗೂ ಪೇಜ್ ಇಂಡಸ್ಟ್ರೀಸು 54,026 ರೂಪಾಯಿ 52 ವೀಕ್ ಹೈ, ಕ್ಲೋಸಿಂಗು 53,079. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52 ವೀಕ್ ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.42% ಡೌನು, ಜಪಾನು 0.7% ಅಪ್ಪು, ಜರ್ಮನಿ 0.16% ಡೌನು, ಫ್ರಾನ್ಸ್ 0.32% ಡೌನು, UK 0.46% ಡೌನು, ಹಾಗೂ ನ್ಯಾಸ್ಡ್ಯಾಕ್ ನಿನ್ನೆ ಆಲ್ಮೋಸ್ಟ್ ಫ್ಲಾಟು, ಸ್ವಲ್ಪ ಕೆಳಗೆ ಬಿದ್ದಿದೆ, 0.25% ಡೌನ್ ಆಗಿತ್ತು. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.